ಕಾರ್ಕಳದ ಗೊಮ್ಮಟ ಬೆಟ್ಟದಲ್ಲಿರುವ ಶ್ರೀ ಬಾಹುಬಲಿ ಮೂರ್ತಿಗೆ 2027ರ ಜನವರಿಯಲ್ಲಿ ಮಹಾಮಸ್ತಕಾಭಿಷೇಕ ನಡೆಯಲಿದ್ದು, ಈ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರದ ಪುರಾತತ್ವ ಇಲಾಖೆಯು ಮೂರ್ತಿಯ ಸ್ವಚ್ಛತಾ ಕಾರ್ಯವನ್ನು ಆರಂಭಿಸಿದೆ. ಬಹು ವರ್ಷಗಳಿಂದ ಬಿಸಿಲು, ಮಳೆ ಮತ್ತು ಗಾಳಿಗೆ ತೆರೆದುಕೊಂಡಿರುವ ಮೂರ್ತಿಯ ಮೇಲೆ ಪಾಚಿ, ಶಿಲೀಂಧ್ರ ಮತ್ತು ಕಪ್ಪು ಹಾವಸೆ ಮೂಡೋದು ಸಹಜ. ಇದನ್ನು ವೈಜ್ಞಾನಿಕವಾಗಿ ತೆಗೆಯುವ ಪ್ರಕ್ರಿಯೆ ನಡೆಯುತ್ತಿದೆ. ಕೇಂದ್ರ ಪುರಾತತ್ವ ಇಲಾಖೆ ಮೈಸೂರು ವಿಭಾಗದ ಎಎಸ್ಐ ಬ್ರಾಂಚ್ ಸೈನ್ಸ್ ಕೆಮಿಸ್ಟ್ರಿ ಶಿವಾನಂದ ಹೆಚ್ ಅವರ ನೇತೃತ್ವದಲ್ಲಿ 15 ಪರಿಣಿತರ ತಂಡ ಈ ಮಹತ್ವದ ಜವಾಬ್ದಾರಿಯನ್ನು ಹೊತ್ತುಕೊಂಡಿದೆ. ಕಲ್ಲಿನ ವಿನ್ಯಾಸಕ್ಕೆ ತೊಂದರೆ ಆಗದಂತೆ ಮೃದುವಾದ ಬ್ರಷ್ ಮತ್ತು ನೀರಿನಿಂದ ಮೊದಲು ಧೂಳನ್ನು ತೆಗೆಯಲಾಗುತ್ತೆ. ಆನಂತರ ಪುರಾತನ ಮೂರ್ತಿ ಸ್ವಚ್ಛತೆಯ ದ್ರಾವಣವನ್ನು ಸವರುವ ಮೂಲಕ ತೊಳೆಯಲಾಗುತ್ತೆ. ಇದು ಕಲ್ಲಿನ ರಂಧ್ರಗಳಲ್ಲಿರುವ ಹಾವಸಿಯನ್ನು ಸುಲಭವಾಗಿ ಸಡಿಲಗೊಳಿಸಿ ತೆಗೆಯಲಾಗುತ್ತೆ. ಕಲ್ಲಿನ ಹೊಳಪು ಮತ್ತು ಮುಂದಿನ ಕೆಲವು ವರ್ಷಗಳ ಕಾಲ ಮಳೆ ನೀರು ಕಲ್ಲಿನೊಳಗೆ ಇಳಿಯದಂತೆ ರಕ್ಷಿಸುವ ವಿಧಾನವನ್ನು ಇದಾಗಿದೆ ಅಂತ ಅಧಿಕಾರಿಗಳು ತಿಳಿಸಿರುತ್ತಾರೆ. ಪುರಾತತ್ವ ಮೂರ್ತಿಗಳ ರಕ್ಷಣೆ ಮತ್ತು ಸ್ವಚ್ಛತೆಗೆ ಈ ಕ್ರಮದಲ್ಲಿಯೇ ನಿರ್ವಹಿಸಲಾಗುತ್ತೆ. ಬಾಹುಬಲಿ ಮೂರ್ತಿಗೆ ಪ್ರತಿ 12 ವರ್ಷಗಳಿಗೊಮ್ಮೆ ಮಹಾಮಸ್ತಕಾಭಿಷೇಕ ನಡೀತಾ ಇದ್ದು, ಈ ಹಿಂದೆ 2005ರಲ್ಲಿ ಮಹಾಮಸ್ತಕಾಭಿಷೇಕ ನಡೆದಿತ್ತು. ಮೊದಲು 42 ಅಡಿ ಎತ್ತರದ ಮೂರ್ತಿಯು ಸುತ್ತಲೂ ಭದ್ರವಾದ ಅಟ್ಟಳಿಗೆಯನ್ನು ನಿರ್ಮಿಸಲಾಗಿದೆ. ಇದರ ಮೇಲೆ ಸ್ವಚ್ಛತಾ ಕಾರ್ಯನಿರ್ವಹಿಸುವ ಪರಿಣಿತರ ತಂಡ ಮೂರ್ತಿಯ ಕಿವಿಯ ಓಲೆಗಳಿಂದ ಹಿಡಿದು ಪಾದದವರೆಗೆ ಕೆಲಸ ಮಾಡ್ತಾರೆ. ಈಗಾಗಲೇ ಕಳೆದ 1 ವಾರದಿಂದ ಸ್ವಚ್ಛತಾ ಕಾರ್ಯ ನಡೀತಾ ಇದ್ದು, ಇನ್ನು 1 ತಿಂಗಳವರೆಗೆ ಈ ಕಾರ್ಯವು ನಿರಂತರವಾಗಿ ನಡೆಯಲಿದೆ. ಖಲೀಲ್, ವಿ4 ನ್ಯೂಸ್, ಕಾರ್ಕಳ.